ಸಿಎಂ ಹಾಗೆ ಡಿಸಿಎಂ ಜೊತೆಗಿನ ರಾಹುಲ್ ಗಾಂಧಿ ಸಭೆ ಅಂತ್ಯ ಆಗಿದೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ನಡೆದಂತ ಮಹತ್ವದ ಸಭೆ ಇದು. ಒಂದ್ ಕಡೆ ರಾಜ್ಯದಲ್ಲಿ ಹೀಗೆ ಕಾಲ್ ತುಳಿತ, ಸರ್ಕಾರದ ಬೇಜವಾಬ್ದಾರಿ, ಈ ರೀತಿಯಾದಂತಹ ಆರೋಪಗಳೆಲ್ಲ ಇರುವಂತಹ ಸಂದರ್ಭದಲ್ಲೇ ದೆಹಲಿಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕುತೂಹಲ ಮೂಡಿಸಿತ್ತು. ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗಿದ್ರು. ಕಾಲ್ ತುಳಿತದ ವಿಚಾರ ಚರ್ಚೆಗೆ ಬಂದಿದೆ. ಜಾತಿ ಗಣತಿ ವಿಚಾರವೂ ಸೇರಿದಂತೆ ಹಲವು ಸಂಗತಿಗಳ ಬಗ್ಗೆ ಚರ್ಚೆ ಆಗಿದೆ. ಕಾಲ್ ತುಳಿತ ದುರಂತದ ಬಗ್ಗೆ ರಾಹುಲ್ ಗಾಂಧಿಗೆ ಸಿಎಂ ವಿವರಣೆಯನ್ನ ಕೊಟ್ಟಿದ್ದಾರೆ. ಮತ್ತದೇ 5 ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದೀವಿ, ಕೆಲವರನ್ನ ವರ್ಗಾವಣೆ ಮಾಡಲಾಗಿದೆ, ತನಿಖೆ ಕೂಡ ನಡೀತಾ ಇದೆ. ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಮಾಡಲಾಗಿದೆ, ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೀವಿ ಅಂತ ಸಿಎಂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಮ್ ತಪ್ಪೇನಿತ್ತು? ಇದನ್ನ ರಾಹುಲ್ ಗಾಂಧಿ ಅವರಿಗೆ ಏನಾದರೂ ಮಾಹಿತಿ ಇದ್ದು ಅವರು ಕೇಳಿದಾರೋ ಅಥವಾ ಇಲ್ಲ ಇವ್ರು ಹೇಳಿದಂತ ಮಾಹಿತಿಗೆ ಅವರು ಕೂಡ ತಲೆ ಅಲ್ಲಾಡಿಸಿದಾರೋ ಗೊತ್ತಿಲ್ಲ. ಸೊ ನೋಡಿ, ಫೋಟೋಗಳೆಲ್ಲ ನಾವು ನೋಡಿದ್ರೆ ಬಹುಶಃ ಏನು ರಾಹುಲ್ ಗಾಂಧಿ ಅವರು ಬಹಳ ಸೀರಿಯಸ್ ಆಗಿ ವಿಚಾರವನ್ನ ಅಂದ್ರೆ ಈ ಹಿಂದೆ ಆದಂತ ಕೆಲ ಸಂಗತಿಗಳನ್ನ ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ, ಅಂದ್ರೆ ಈ ಫೋಟೋಗಳೆಲ್ಲ ಇದು ಹಿಂದಿನ ಫೋಟೋಗಳು, ಬಟ್ ಇಲ್ಲಿ ತನಕ ಆಗಿರುವಂತ ಸಂಗತಿಗಳನ್ನ ನಾವು ಕೇಳ್ಪಡ್ತಾ ಇದ್ರೆ ಬಹುಶಃ ಬಹಳ ಸೀರಿಯಸ್ ಆಗಿ ಹೈಕಮಾಂಡ್ ಯಾವ ಮಟ್ಟಿಗೆ ಅಂತ ಪರಿಗಣಿಸಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಪ್ರಶ್ನೆ ಮಾಡಬಹುದಾಗಿದೆ. ಯಾಕಂತಂದ್ರೆ ಇಂತಹ ಘಟನೆಗಳು ಮರುಕಳಿಸದಂತೆ ಮುಂಜಾಗ್ರತೆಯನ್ನ ವಹಿಸಿ ಸಭೆ ಸಮಾರಂಭ ಆಯೋಜನೆಗೂ ಮುನ್ನ ನೀವು ಮುಂಜಾಗ್ರತೆಯನ್ನ ಮಾಡಿ ದೆಹಲಿಯಲ್ಲಿ ಸಿಎಂಗೆ ರಾಹುಲ್ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಎಐಸಿಸಿ ಕಚೇರಿಯಲ್ಲಿ ಸಿಎಂ ಡಿಸಿಎಂ ಜೊತೆಗೆ ರಾಹುಲ್ ಗಾಂಧಿ ಸಭೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಅಂದ್ರೆ ನಾನು ಈಗ ತಾನೇ ಹೇಳಿದಾಗೆ ಮುಂದೆ ಈ ರೀತಿಯಾದಂಥದ್ದೆಲ್ಲ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ, ಮತ್ತೊಂದು ಈ ತರಣ ಅಂತ ಸೂಚನೆ ಬಂದಿದೆ ಅಂತ ಅಂದ್ರೆ ಹೈಕಮಾಂಡ್ ಇದನ್ನು ಎಷ್ಟು ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಿದೆ ಅಂತೇಳಿ ಬಹುಶಃ ನಾವು ಒಂದು ಊಹೆ ಮಾಡ್ಕೊಳ್ಬಹುದಾಗಿದೆ ಅಂತ ಕಾಣಿಸುತ್ತೆ. ಆದರೆ ರಾಜ್ಯದ ಮಟ್ಟಿಗೆ ರಾಜ್ಯದ ಜನ, ಆಮೇಲೆ ವಿರೋಧ ಪಕ್ಷದವರು ಬಿಡಿ ಅವ್ರು ಟೀಕೆ ಮಾಡೋಕ್ಕೆ ಮಾಡ್ತಾರೆ ಅನ್ನುವಂಥ ರೀತಿಯಾಗಿ ಹೇಳ್ಬೋದು. ಬಟ್ ವಾರಾರು ಮಂದಿಲಿ ಮೃತಪಟ್ಟಿದ್ರು, ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರದ ಬೇಜವಾಬ್ದಾರಿ ಏನಿದೆ ಅನ್ನುವಂಥ ಸಿಟ್ಟು ಅವ್ರ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇತ್ತು. ಇಷ್ಟೊಂದು ಜನ ಸೇರ್ತಾರೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ಪೊಲೀಸರನ್ನ ಅಲ್ಲಿ ಇಲ್ಲಿ ಅಂತ 3-4 ಕಡೆ ಡಿವೈಡ್ ಮಾಡಿ ಜನರನ್ನೆಲ್ಲ ಕೊಂದಾಕ್ಬಿಟ್ರು ಅನ್ನುವಂಥ ರೀತಿಯಾದಂಥ ಸಿಟ್ಟು ಕೂಡ ಜನರಲ್ಲಿತ್ತು. ಆ ಕಾರಣಕ್ಕಾಗಿಯೇ ಹೈಕಮಾಂಡ್ ಭೇಟಿಯ ವಿಚಾರ ಬಹಳ ಕುತೂಹಲ ಕೆರಳಿಸ್ತಾ ಇತ್ತು. ಬಟ್ ಮುಂದೆ ಈ ರೀತಿ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ ಅಂತ ಸೂಚನೆ ಬಂದಿದೆ ಅನ್ನೋದು ಗೊತ್ತಾಗಿದೆ. ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ, ಬನ್ನಿ ಏನು ಹೇಳಿದ್ರೆ ಕೇಳೋಣ. No, General Secretary has spoken already. Everything, it is one voice, one party. Sir, on reshuffle or PCC change? Nothing is on cards. Nothing is on cards. No, General Secretary has spoken already. Everything, it is one voice, one party. Sir, on reshuffle or PCC change? Nothing is on cards. Nothing is on cards. No, General Secretary has spoken already. Everything, it is one voice, one party. Sir, on reshuffle or PCC change? Nothing is on cards. Nothing is on. ಸೊ ಏನೇನು ವಿಚಾರ ಆಯಿತು ಅಂತ ಕೇಳಿದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರೇನು ಭಾಳ ಹೆಚ್ಚಿನ ಮಾಹಿತಿಯನ್ನು ಕೊಡೋಕೆ ಹೋಗಲಿಲ್ಲ. ಈಗ ಆಲ್ರೆಡಿ ನಮ್ಮ ಜನರಲ್ ಸೆಕ್ರೆಟರಿ ಮಾತನಾಡಿದ್ದಾರೆ, ಒನ್ ಪಾರ್ಟಿ ಒನ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಘಟನೆ ಬಗ್ಗೆ ಸಿಎಂ ಹಾಗೆ ಡಿಸಿಎಂ ವಿವರಣೆಯನ್ನು ಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ಕಾಲ್ ತುಳಿತದ ವಿಚಾರ ಪ್ರಸ್ತಾಪಕ್ಕೆ ಬಂದಿದೆ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ. ಪ್ರತಿ ಜೀವದ ಬಗ್ಗೆಯೂ ಕೂಡ ಕಾಂಗ್ರೆಸ್ಗೆ ಕಾಳಜಿ ಇದೆ. ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಈ ವಿಚಾರವನ್ನ ಕೊಟ್ಟಿದೆ. ತನಿಖೆಯಲ್ಲಿ ಪಕ್ಷ ಮೂಗು ತೂರಿಸಲ್ಲ ಅಂತಾನೂ ಕೂಡ ವೇಣುಗೋಪಾಲ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಕೆಸಿ ವೇಣುಗೋಪಾಲ್, ಬನ್ನಿ ನೋಡೋಣ. We discuss about the current political situation, including the unfortunate or tragic incident which happened in Bangalore. CM and PCC President briefed the leadership about the incident and the action taken by the government on post-incident. Certainly, we are very much concerned about every human life. We are the party are very much matter about the human life. Unfortunately, the incident happened. Anyway, government of Karnataka has already ordered a judicial inquiry to find out what exactly happened. During the course of judicial inquiry, party didn't want to involve into the nitty-gritty of the issue, but generally, party has clearly
view that there should be a clear-cut pro-people attitude on this issue also. Other issues, I think so. Not many issues came out today. Basically, the central government attitude. ಮಹೇಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಇಲ್ಲಿ ರಾಜ್ಯ ಜನ ಗಮನಿಸ್ತಾ ಇದ್ದಿದ್ದು ಅಂತ ಅಂದ್ರೆ ಮೊನ್ನೆ ಆದಂತ ದುರಂತ, ಅದರಲ್ಲಿ ಸರ್ಕಾರದ ಬೇಜವಾಬ್ದಾರಿತನ, ಈ ವಿಚಾರ ಎಲ್ಲ ಅದು ಹೇಗೆ ಪ್ರಸ್ತಾಪಕ್ಕೆ ಬರ್ಬೋದು ಅಂತೇಳಿ ಆ ವಿಚಾರವಾಗಿ ಏನು ಇವತ್ತು ಡಿಸ್ಕಷನ್ ಬಂದಿದೆ, ಅದನ್ನು ಹೊರತುಪಡಿಸಿ ಇನ್ನೇನೇನು ಸಂಗತಿಗಳು ಇವತ್ತಿನ ಮೀಟಿಂಗ್ ನಲ್ಲಿ ಡಿಸ್ಕಷನ್ಗೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಹೇಶ್? ಮಲ್ದೇಶ್, ಪ್ರಮುಖವಾಗಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಏನು CM ಮತ್ತು DCM ಅವ್ರನ್ನ ಇವತ್ತು ಪುಲಾವ್ ನೀಡಿ ಕರೆಸಿಕೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಏನು RCB ವಿಚಾರದಂಥ ಅಂದರೆ ಮೊನ್ನೆ ನಡೆದಂಥ ದುರ್ಘಟನೆ ಒಟ್ಟು 11 ಏನು ಜನರ ಸಾವಿನ ಪ್ರಕರಣ ಸಂಬಂಧಪಟ್ಟಕ್ಕೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಒಂದು ಮುಜುಗರಕ್ಕೂ ಈಡಾಗಿತ್ತು. ಈ ಹಿನ್ನೆಲೆಯಲ್ಲಿ ಅದರ ಒಂದು ಮಾಹಿತಿಯನ್ನು ತರಿಸ್ಕೊಳ್ಳೋದಕ್ಕೋಸ್ಕರ ಅಂದರೆ ವರದಿ ಒಪ್ಪಿಸೋದಕ್ಕೋಸ್ಕರ ಇವತ್ತು CM ಮತ್ತು DCM ಅವ್ರನ್ನ ನೇರವಾಗಿ ರಾಹುಲ್ ಗಾಂಧಿ ಕರೆ ಮಾಡಿ ಕರೆಸ್ಕೊಂಡಿರುವಂಥದ್ದು. ಸಾಕಷ್ಟು ಸಭೆ ಕೂಡ ಒಂದು ಮಾಡಿರುವಂಥದ್ದು, ಅಂದರೆ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇದರಲ್ಲಿ ಯಾಕೆ ಒಂದು ಏನು ಮುಜುಗರ ಆಯಿತು ಅಂದರೆ ಮುಂಜಾಗ್ರತಾ ಕ್ರಮವಾಗಿ ನೀವು ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಈಗ ಏನು ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ನೇರ ಪ್ರಶ್ನೆ ಕೂಡ ಏನು CM ಮತ್ತು DCM ಅವರಿಗೆ ಮಾಡಿದರು. ಆದರೆ ಅಲ್ಲಿ ಎರಡೂ ಕಡೆ ಕಾರ್ಯಕ್ರಮ ನಡೆದಂಥ ಹಿನ್ನೆಲೆಯಲ್ಲಿ ಏನು ಸ್ವಲ್ಪ ಮಟ್ಟಿಗೆ ಈ ಒಂದು ಏನು ಅವಘಡ ನಡೆದಿದೆ ಅನ್ನೋದು ಕೂಡ ಹೈಕಮಾಂಡ್ಗೆ ಮಾಹಿತಿ ಕೂಡ ನೀಡಿದ್ದಾರೆ. ಅಂದರೆ ಏನು CM ಮತ್ತು DCM ಕೂಡ ನೇರವಾಗಿ ಏನು ಒಂದು ಸಭೆಗೆ ಭಾಗಿಯಾದಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡಿದರೆ ಈಗ ನಾವು ಕರ್ನಾಟಕ ಭವನದಲ್ಲಿದ್ದೀವಿ. ಸಭೆ ಮುಗಿಸಿನೂ ಕೂಡ CM ಅವರು ಈಗ ಏನು ಕರ್ನಾಟಕ ಭವನಕ್ಕೂ ಕೂಡ ಬಂದಿರುವಂಥದ್ದು. ಅಂದರೆ ರಾಹುಲ್ ಗಾಂಧಿ ಅವರ ಹತ್ರ ಚರ್ಚೆ ನಡೆಸಿ ನೇರವಾಗಿ ಈಗ ಇಲ್ಲಿಗೆ ಬಂದಿರುವಂಥದ್ದು. ಆ ಸಭೆಯಲ್ಲಿ ಏನು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಡೆದಂಥ ಸಂದರ್ಭದಲ್ಲಿ ವಿಧಾನಸೌಧ ಬಳಿ ಯಾವುದೇ ರೀತಿ ಅನಾಹುತ ಆಗಿಲ್ಲ. ಈಗ ಸದ್ಯ RCB ಒಂದು ಏನು ಒಂದು ಅಲ್ಲಿ ವಿಜಯೋತ್ಸವದ ವೇಳೆ ನಡೆದಂಥ ದುರ್ಘಟನೆ ಬಗ್ಗೆ ಸಂಪೂರ್ಣವಾಗಿ ಹೈಕಮಾಂಡ್ಗೂ ಕೂಡ ಮಾಹಿತಿ ನೀಡಿದರೆ, ಅಂದರೆ ಅಲ್ಲಿ ಅನಾಹುತ ನಡೆದಂಥ ಹಿನ್ನೆಲೆಯಲ್ಲಿ ಈಗ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನೋ ಒಂದು ತನಿಖೆಗೂ ಕೂಡ ಆದೇಶ ಮಾಡಿದ್ದೀವಿ ಅನ್ನೋದು ಕೂಡ ಹೈಕಮಾಂಡ್ಗೆ ಮಾಹಿತಿ ನೀಡಿದರೆ, ಇದರ ಜೊತೆಗೆ ಪ್ರಮುಖವಾಗಿ ಏನು ಸಭೆಯಲ್ಲಿ ಏನು ಒಂದು ಜಾತಿಗಣತಿ ವರದಿ ಜಾರಿ ವಿಚಾರವೂ ಕೂಡ ಏನು ಚರ್ಚೆ ನಡೆದಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ CM ರವರು ಏನೊಂದು ಒಂದು ಸಭೆ ಮುಗಿಸಿ ಕರ್ನಾಟಕ ಭವನಕ್ಕೆ ನೇರವಾಗಿ ಬಂದಿರುವಂಥದ್ದು. ಆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂಥ ಸಾಧ್ಯತೆ ಕೂಡ ಇರುವಂಥ ನಿಟ್ಟಿನಲ್ಲಿ ನಾವು ನೋಡ್ಬೋದಾಗಿದೆ. ಸರ್ ಮಾಲ್ತೇಶ್, ಖಂಡಿತ ಈಗ ಅವರು ಏನು ಕರ್ನಾಟಕ ಭವನಕ್ಕೆ ಬಂದಿರುವಂಥದ್ದು. ಸದ್ಯ ಏನು ಅಂತ ಹೇಳಿದ್ರೆ ಒಟ್ಟಾರೆ ಸಭೆಯಲ್ಲಿ ಏನು ಒಂದು ಹೈಕಮಾಂಡ್ಗೆ ಕೊಟ್ಟಿರುವಂಥ ಮಾಹಿತಿ ಏನಂತ ಹೇಳಿದ್ರೆ ರಾಹುಲ್ ಗಾಂಧಿ ನೇರವಾಗಿ ಒಂದು ದುರ್ಘಟನೆ ಸಂಬಂಧಪಟ್ಟಾಗ ಯಾಕೆ ಲೋಪ ಆಯಿತು ಮತ್ತು ಯಾಕೆ ಒಂದು ಮುಜುಗರಕ್ಕೀಡಾಗಿತ್ತು ಅನ್ನೋದು ಕೂಡ ಸಂಪೂರ್ಣವಾಗಿ ವರದಿ ಪಡೆದಿದ್ದಾರೆ. ಇನ್ನು ಮುಂದೆ ಏನಾದರೂ ಈ ಅನಾಹುತ ಏನು ನಡೆಯದ ರೀತಿಯಲ್ಲಿ ನೋಡಿಕೊಳ್ಳಿ ಅಂತೇಳಿ ರಾಹುಲ್ ಗಾಂಧಿ ಸೂಚನೆ ಕೂಡ ನೀಡಿರುವಂಥದ್ದು. ಇದರ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಬರುವಂಥ ಕ್ಯಾಬಿನೆಟ್ಟಲ್ಲಿ ಜಾತಿಗಣತಿ ಜಾರಿ ವಿಚಾರವಾಗಿ ಸಂಪೂರ್ಣವಾಗಿ ಗಂಭೀರವಾಗಿ ಒಂದು ಚರ್ಚೆ ನಡೆಯುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ KC ವೇಣುಗೋಪಾಲರು ಕೂಡ ಈ ಒಂದು ಮಾಹಿತಿ ಕೂಡ ನೀಡಿದರೆ ಬರುವಂಥ ಅಂದರೆ ಒಂದು 12ನೇ ತಾರೀಕು ಈ ಬಗ್ಗೆ ಮತ್ತಷ್ಟು ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಮತ್ತೊಮ್ಮೆ ಏನು ದೆಹಲಿಗೆ ಬರುವ ಸಾಧ್ಯತೆ ಕೂಡ CM ಮತ್ತು DCM ಆಹ್ವಾನ ಮೇರೆಗೆ ಈ ಒಂದು ಸಭೆ ಕೂಡ ನಿಗದಿ ಆಗಿರುವಂಥದ್ದು. ಮಲ್ತೇಶ್, ಓಕೆ, ಥ್ಯಾಂಕ್ ಯು.